ಹಾಯ್ ಸ್ನೇಹಿತರೆ, ನೋಡಿ ಇದು ಕಳ್ಳಿ, ಊರಲ್ಲಿ ಕಳ್ಳಿ ಅಂತ ಕರೀತಾರೆ. ಆಮೇಲೆ ಇದಕ್ಕೆ ಆಲ್ಗಂಬ ಅಂತ ಹೆಸರಿರೋದು ಸ್ನೇಹಿತರೆ. ಇದು ಏನು ವಿಶೇಷ ಅಂದರೆ ಸ್ನೇಹಿತರೆ, ನಮ್ಮೂರಲ್ಲಿ ಇವಾಗಲೂ ಅಷ್ಟೇ ಮದುವೆ ಮಾಡಿದ್ರೆ ಇದು ಬೇಕೇ ಬೇಕು ಶಾಸ್ತ್ರಕ್ಕೆ. ಇದು ಇಲ್ಲದಿಂದ ನಾವು ಮದುವೆನೇ ಮಾಡಲ್ಲ ಸ್ನೇಹಿತರೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡ್ಕೊಂಡು ಇದನ್ನು ಇಲ್ಲಿಗೆ 9 ವೈಟ್ ಬಟ್ಟೆಲಿ ಇಲ್ಲ ಅರ್ಶಿನ ಕಲರ್ ಬಟ್ಟೆ ಮಾಡ್ಕೊಂಡು 9 ಧಾನ್ಯಗಳನ್ನ ಇಲ್ಲಿ ಗಂಟು ಹಾಕೊಂಡು ಇದನ್ನು ಮದುವೆ ಮನೆಗೆ ತಗೋಬರ್ಬೇಕು. ಚಪ್ರ ಹಾಕುವಾಗಲೂ ಅಷ್ಟೇ ಮದುವೆ ಮನೇಲಿ, ನಮ್ಮೂರಲ್ಲಿ ಚಪ್ರ ಹಾಕುವಾಗೂ ಅಷ್ಟೇ ಇದು ಚಪ್ರ ಹಾಕಾಗ ಅಲ್ಲಿ ಮೂಲೆಯಲ್ಲಿ ಇದನ್ನು ಅಲ್ಲೂ ಒಂದು ಇಡಬೇಕು ಸ್ನೇಹಿತರೆ. ಅಲ್ಲಿಗೂ 9 ಧಾನ್ಯಗಳನ್ನ ಕಟ್ಬಿಟ್ಟು ಅಲ್ಲೂ ಇಡಬೇಕು. ಮದುವೆ ಮನೆ ಛತ್ರದಲ್ಲಿ ಮದುವೆ ಮಾಡಿದಷ್ಟು ಮೈಸೂರಲ್ಲಿ ಅಲ್ಲಿಗೂ ತಗೊಬಂದು ನಾವು ಇದನ್ನ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ದಾರ ಒಯ್ಯುವಾಗೆಲ್ಲ ಹುಡುಗಿ ಪಕ್ಕ ಒಂದು ಮೂಲೆಯಲ್ಲಿ ಬಡ್ಗಲೇಬೇಕು ಇದನ್ನ ಸ್ನೇಹಿತರೆ. ಆಲ್ಗಮ್ಮ ಅಂತ ಹೆಸರು ಸ್ನೇಹಿತರೆ. ಇದು ಬೇಕೇ ಬೇಕು ಮದುವೆ ಮನೆಗೆ. ನಾವು ಇವಾಗಲೂ ಇದನ್ನ ಪದ್ಧತಿನ ಪಾಲಿಸ್ತಿದೀವಿ. ನಿಮ್ಮ ಸಿಟಿಗಳಲ್ಲಿ ಪಾಲಿಸ್ತಿರೋ ಏನಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದು ನಮ್ಮ ಹಳ್ಳಿಲಂತೂ ಇವಾಗಲೂ ಇದನ್ನು ಪಾಲನೆ ಮಾಡ್ತಾ ಇದೀವಿ. ನಾವು ಚಿಕ್ಕವರು ಇರೋವಾಗಿಂದನೂ ಇದೇ ಪಾಲನೆ ಮಾಡ್ತಿರೋದು, ಇವಾಗಲೂ ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಸಿಟಿಗಳಲ್ಲಿ ಮದುವೆ ಮಾಡೋ ಮನೇಲಿ ನಮ್ಮೂರಲ್ಲಿ ಇವಾಗಲೂ ತಂದು ಮಾಡೇ ಮಾಡ್ತಾರೆ. ಇದು ಬೇಕೇ ಬೇಕು. ಇದಿಲ್ಲದಂತೆ ನಾವು ಮದುವೆನೇ ಮಾಡಲ್ಲ, ಬೇಕೇ ಬೇಕು ಸ್ನೇಹಿತರೆ. ಇದು ವಿಶೇಷತೆ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರೋ ಸ್ನೇಹಿತರೆ. ಆಲ್ಮೋಸ್ಟ್ ಒಳ್ಳೆಯವ್ರಿಗಂತೂ ಗೊತ್ತಿರುತ್ತೆ, ಸಿಟಿಯವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದ್ರ ಬಗ್ಗೆ ಇನ್ನೇನಾದ್ರು ಬೇರೆ ನಿಮ್ಗೆ ಏನಾದ್ರು ಗೊತ್ತಿರೋ ನಮಗೂ ತಿಳಿಸಿ ಸ್ನೇಹಿತರೆ. ನಮ್ಗೆ ಗೊತ್ತಿರೋಷ್ಟು ನಾವು ತಿಳಿಸ್ತಾ ಇದೀವಿ ಸ್ನೇಹಿತರೆ. ಇದು ಬೇಕೇ ಬೇಕು ಮದುವೆ ಮನೆಗೆ ಸ್ನೇಹಿತರೆ.